ಪುಸ್ತಕ. ಇದು 5ನೇ ಬಾರಿ ಬಿಡುಗಡೆಗೊಳ್ತಾ ಇರೋದು. ಮೊದಲನೇ ಬಾರಿ ಬೆಂಗಳೂರಿನಲ್ಲಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು, ಜೊತೆಗೆ ಇತಿಹಾಸಕಾರರಾಗಿರುವಂತಹ, ದೇಶದ ಖ್ಯಾತ ಇತಿಹಾಸಕಾರ್ತಿಯಾಗಿರುವಂತಹ ರುಚಿಕಾ ಶರ್ಮಾ ಅವರು ಬಿಡುಗಡೆಗೊಳಿಸಿದ್ರು. ಆನಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಉಡುಪಿ, ಮಂಗಳೂರು, ರಾಮನಗರ ಇಲ್ಲೆಲ್ಲ ಬಿಡುಗಡೆಗೊಂಡಿದೆ. ಇವತ್ತು 5ನೇ ಬಾರಿ ಶ್ರೀರಂಗಪಟ್ಟಣದಲ್ಲಿ ಬಿಡುಗಡೆಗೊಳ್ತಾ ಇದೆ. ಕಾಮ್ರೇಡ್ ದೇವಿ ಅವರು ಈ ಬಗ್ಗೆ ಮಾತಾಡಿದಾಗ ನನಗೆ ಬಹಳ ಖುಷಿ ಆಯ್ತು. ಶ್ರೀರಂಗಪಟ್ಟಣದಲ್ಲಿ ಪುಸ್ತಕ ಬಿಡುಗಡೆ ಮಾಡ್ತಾ ಇದೀವಿ ನಾವು ಮುಸ್ಲಿಂ ಸೌಹಾರ್ದ ಒಕ್ಕೂಟದಿಂದ ಅಂತ ಹೇಳಿದಾಗ ನನಗೆ ಒಂದು ರೀತಿ ರೋಮಾಂಚನ ಆಯಿತು. ಟಿಪ್ಪು ನಡೆದಾಡಿದ, ಟಿಪ್ಪು ಉಸಿರಾಡಿದ ಜಾಗದಲ್ಲಿ ಇವತ್ತು ಕರಾವಳಿ ಚರಿತ್ರೆಯಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ಈ ಪುಸ್ತಕದ ಬಿಡುಗಡೆಯನ್ನು ಇವತ್ತು ನ್ಯಾಯಾಧೀಶರಾಗಿರುವಂತಹ ವಸಂತ ಮುಲಸಾವಾಗಿ ಅವರು ಮಾಡಿದ್ರು. ಜಸ್ಟಿಸ್ ಅವರನ್ನ ನಾವು ಯಾಕೆ ತುಂಬಾ ಪ್ರೀತಿಸ್ತೀವಿ ಅಂತಂದ್ರೆ, ಅವರು ತುಂಬಾ ಜನ ಜಸ್ಟಿಸ್ಗಳಿದ್ದಾರೆ, ತುಂಬಾ ಜನ ರಿಟೈರ್ಡ್ ಜಡ್ಜಿಗಳು ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲರ ಬಗ್ಗೆ ನಮ್ಗೆ ಗೌರವ ಇದೆ. ಆದ್ರೆ ಜಸ್ಟಿಸ್ ವಸಂತ ಮುಲಸಾಗಿ ಅವರು ಯಾಕೆ ತುಂಬಾ ಇಷ್ಟ ಅಂತಂದ್ರೆ, ತುಂಬಾ ಜ್ಞಾನವನ್ನ ಹೊಂದಿರುವಂತವ್ರು, ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಹೆಚ್ಚು ಓದಿಕೊಂಡು, ಅದರ ಜೊತೆಗೆ ಅವರು ನ್ಯಾಯಾಧೀಶರಾಗಿದ್ದಾಗಲೂ ಕೂಡ ಅವರ ಅವರ ಆದೇಶಗಳು, ತೀರ್ಪುಗಳು ಏನಿದೆ ಇದೆಲ್ಲವನ್ನ ನಾವು ಅಧ್ಯಯನ ಮಾಡಿದ್ರೆ ಅದರಲ್ಲಿರುವಂತಹ ಸಾಮಾಜಿಕ ನ್ಯಾಯ, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರ ಬಗ್ಗೆ ಇದ್ದವರಿಗೆ ಕಾಳಜಿ, ಇದೆಲ್ಲವೂ ಕೂಡ ನಮ್ಗೆ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ಅವರ ಉಪಸ್ಥಿತಿ ಮತ್ತು ಅವರು ಪುಸ್ತಕ ಬಿಡುಗಡೆ ಮಾಡಿರುವಂತದ್ದೇನಿದೆ ಇದು ನಮಗೆ ಒಂದು ಹೆಮ್ಮೆ ಮತ್ತು ಅಭಿಮಾನ ತರುವಂತ ವಿಷಯ. ಅದ್ರ ಜೊತೆಗೆ ಬಸವಲಿಂಗಯ್ಯ ಅವರು, ಹಿರಿಯ ರಂಗಕರ್ಮಿಗಳು ಬಹಳ ಚೆನ್ನಾಗಿ ಮಾತಾಡಿದ್ರು, ಪುಸ್ತಕದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು. ಸೊ ನಾನು ಪುಸ್ತಕದ ಬಗ್ಗೆ ಮತ್ತೆ ಹೇಳಲಿಕ್ಕೆ ಹೋಗುದಿಲ್ಲ. ಬಸವಲಿಂಗಯ್ಯ ಅವರು ಸುದೀರ್ಘವಾಗಿ ಅದರ ಬಗ್ಗೆ ಉಲ್ಲೇಖಗಳ ಜೊತೆಗೆ ನನ್ನ ಪುಸ್ತಕದಲ್ಲಿ ಏನೇನಿದೆ ಅನ್ನೋದನ್ನ ಬಹಳ ದೀರ್ಘವಾಗಿ ಮಾತಾಡಿದ್ರು. ಆದ್ರಿಂದ ಮತ್ತೆ ನಾನು ಪುಸ್ತಕದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಈಗ ಪುಸ್ತಕ ನಿಮ್ಮ ಮಡಿಲಲ್ಲಿದೆ. ಈಗ ಆ ಪುಸ್ತಕ ನನ್ನದಲ್ಲ, ಈಗ ನಾನು ಬರ್ದಾಗಿದೆ, ಅದು ನಿಮ್ಮ ಜೊತೆ ಇದೆ. ಪುಸ್ತಕ ಹೊರಗಡೆ ಮಾರಾಟಕ್ಕೂ ಇದೆ. ನೀವು ಪುಸ್ತಕವನ್ನ ಖರೀದಿ ಮಾಡಿ. ಅಲ್ಲಿನ ಧ್ವನಿ ಪ್ರಕಾಶನದವರು ಬೆಂಗಳೂರಿನಿಂದ ಪುಸ್ತಕವನ್ನ ಕಳಿಸ್ಕೊಟ್ಟಿದ್ದಾರೆ. ಆ ಪುಸ್ತಕವನ್ನ ನೀವು ಖರೀದಿ ಮಾಡಿ ಬೇರೆಯವರಿಗೂ ಓದಿಸಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀರಂಗಪಟ್ಟಣ ಅಂತ ಆಗ್ಲೇ ಹೇಳಿದ್ರೆ ನನಗೆ ರೋಮಾಂಚನ ತರುವಂತ ಊರು ಅಂತ ಹೇಳಿ. ಇವತ್ತು ನಾನು ನೇರವಾಗಿ ಟಿಪ್ಪು ಮತ್ತು ಈಗಿನ ವರ್ತಮಾನದ ರಾಜಕೀಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಿಕ್ಕದಾಗಿ ಮುಗಿಸ್ತೀನಿ ನಾನು. ಇವತ್ತು ಗದಗದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ ಅಂತ ನಡೀತಾ ಇದೆ. ವಿಶ್ವ ಹಿಂದೂ ಪರಿಷತ್ತು ಮತ್ತು RSS ಈ ಕಾರ್ಯಕ್ರಮವನ್ನ ಇವತ್ತೇ ಆಯೋಜನೆ ಮಾಡಿದೆ, ಇವತ್ತು ಇಟ್ಕೊಂಡಿದೆ. ಆ ಹಿಂದೂ ಸಮಾಜೋತ್ಸವಕ್ಕೆ ಹೆಸರೇನು ಅಂತಂದ್ರೆ ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅಲ್ಲಿ ಲಿಂಗಾಯತರು ಜಾಸ್ತಿ ಇದ್ದಾರೆ. ಆ ಲಿಂಗಾಯತರನ್ನ ಗುರಿ ಇಟ್ಕೊಂಡು ಲಿಂಗಾಯತರನ್ನ ಹಿಂದುತ್ವವಾದಿಗಳನ್ನಾಗಿ ಮಾಡಬೇಕು ಮತ್ತು ಅವರ ಹಿಂದುತ್ವ ರಾಜಕಾರಣದ ಭಾಗವಾಗಿ ಲಿಂಗಾಯತರನ್ನ ಒಳಗೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ ಅನ್ನೋ ಕಾರ್ಯಕ್ರಮವನ್ನ ಇವತ್ತು RSS ಗದಗದಲ್ಲಿ ಇಟ್ಕೊಂಡಿದೆ. ಬಸವಾದಿ ಶರಣ ಪರಂಪರೆಗೆ ಯಾರು ಇವತ್ತು ಮಾರಕ ಅಂತಂದ್ರೆ ಮುಸ್ಲಿಮರು ಮಾರಕ ಅನ್ನುವಂತನ್ನ ತೋರಿಸಲಿಕ್ಕೆ ಹಿಂದೂ ಸಮಾಜೋತ್ಸವ ಹೋಗಿದೆ. ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇದ್ದಾರೆ. RSS ಆ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆಗ್ಲೇ ಮಾತಾಡುವಾಗ ಹೇಳಿದ್ರಿ, ಈ ಪುಸ್ತಕದಲ್ಲಿ ಒಂದು ಉಲ್ಲೇಖ ಇದೆ. ಟಿಪ್ಪು ಸುಲ್ತಾನ್ ಅಥವಾ ಹೈದರಾಲಿ ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅವರು ಎಲ್ಲಿ ಉಳ್ಕೋತಾ ಇದ್ರು ಅಂತಂದ್ರೆ, ಎಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ತಿದ್ರು ಅಂತಂದ್ರೆ ಹೊನ್ನಚ್ಚಾರು ಅನ್ನುವಂತ ಮಠದಲ್ಲಿ, ಮೂಡಬಿದ್ರಿಯಲ್ಲಿರುವಂತ ಹೊನ್ನಚ್ಚಾರು ಮಠದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಉಳ್ಕೊಳ್ತಾ ಇದ್ರು. ಅಲ್ಲಿ ಉಳ್ಕೊಂಡು ಅಲ್ಲಿ ರಾಜ್ಯಭಾರವನ್ನು ಮಾಡ್ಕೊಂಡು ಅವರು ಮಂಗಳೂರಿನಲ್ಲಿ ಪ್ರತ್ಯೇಕ ಒಂದು ಅರಮನೆಯನ್ನ ಕಟ್ಕೊಂಡಿರ್ಲಿಲ್ಲ. ಮಂಗಳೂರಲ್ಲಿ ಬಂದರಿತ್ತು. ಮಂಗಳೂರಲ್ಲಿ ಕೆಲವೊಂದು ಮುಸ್ಲಿಂ ಸಾಹುಕಾರರಿದ್ರು, ಜೈನ ಸಾಹುಕಾರರಿದ್ರು, ಜೈನ ಅರಮನೆಗಳಿದ್ದು. ಆ ಯಾವುದೇ ಅರಮನೆಯಲ್ಲಿ ಅಥವಾ ಯಾವುದೇ ಮಹಲುಗಳಲ್ಲಿ ಟಿಪ್ಪು ಸುಲ್ತಾನ್ ಆಗ್ಲಿ ಹೈದರಾಲಿ ಆಗಿ ಉಳ್ಕೊಳ್ತಾ ಇರ್ಲಿಲ್ಲ. ಅವ್ರು ಉಳ್ಕೊಳ್ತಾ ಇದ್ದದ್ದು ಹೊನ್ನಚ್ಚಾರು ಮಠದಲ್ಲಿ. ಈ ಹೊನ್ನಚ್ಚಾರು ಮಠ ಯಾರ್ದು ಅಂತಂದ್ರೆ ಅದು ಬಸವಾದಿ ಶರಣರ ಲಿಂಗಾಯತ ಮಠ. ಅದು ಆ ಲಿಂಗಾಯತ ಮಠದಲ್ಲಿ ಟಿಪ್ಪು ಸುಲ್ತಾನ್ ಉಳ್ಕೊಳ್ತಾ ಇದ್ರು. ಟಿಪ್ಪು ಸುಲ್ತಾನ್ ಮರಣದ ನಂತರ ಆ ಹೊನ್ನಚ್ಚಾರು ಮಠ ಏನಾಯ್ತು? ಹೊನ್ನಚ್ಚಾರು ಮಠ ಏನಾಯ್ತು ಅಂತಂದ್ರೆ ಅದು ಬ್ರಾಹ್ಮಣರ ವಶ ಆಯ್ತು ಮತ್ತು ಅದು ನಿಧಾನಕ್ಕೆ ಆ ಮಠವನ್ನ ಸಂಪೂರ್ಣ ನಾಶ ಮಾಡಿದ್ರು. ಮಂಗಳೂರಿನಲ್ಲಿರುವಂತಹ ಎಲ್ಲ ಲಿಂಗಾಯತ ಮಠಗಳನ್ನ ಟಿಪ್ಪುವಿನ ಮರಣ ನಂತರ ನಾಶ ಮಾಡಿದ್ರು. ಅಲ್ಲಿ ಬಲ್ಮಠ ಅಂತ ಇತ್ತು, ಗಂಜಿ ಮಠ ಅಂತ ಇತ್ತು, ಅಲ್ಲಿ ಹೊನ್ನಚ್ಚಾರು ಮಠ ಅಂತ ಇತ್ತು. ಇವೆಲ್ಲವೂ ಕೂಡ ಲಿಂಗಾಯತ ಮಠಗಳು. ಟಿಪ್ಪು ಇರುವವರೆಗೂ ಕೂಡ ಲಿಂಗಾಯತ ಮಠಗಳಿದ್ದು, ಟಿಪ್ಪು ಹೋದ ನಂತರ ಮಾಧ್ವ ಮಠಗಳು ಏನು ಮಾಡಿದ್ರು, ಮಾಧ್ವ ಮಠಗಳು ಅವುಗಳನ್ನ ಆಕ್ರಮಿಸಿಕೊಂಡು ಅಲ್ಲಿರುವಂತ ಎಲ್ಲ ಹವ್ಯಕ ದೇವಸ್ಥಾನಗಳನ್ನ, ಹವ್ಯಕ ಸಮುದಾಯಕ್ಕೆ ಸೇರಿದಂತಹ ದೇವಸ್ಥಾನಗಳು, ಹವ್ಯಕ
ಬ್ರಾಹ್ಮಣರಿಗೆ ಸೇರಿದಂತ ದೇವಸ್ಥಾನಗಳು, ಶಂಕರ ಪರಂಪರೆಯ ದೇವಸ್ಥಾನಗಳನ್ನ ಮಾಧ್ವ ಪರಂಪರೆಯ ದೇವಸ್ಥಾನಗಳ ಪರಿವರ್ತನೆ ಮಾಡಲಾಯಿತು. ಮಂಗಳೂರಿನಲ್ಲಿ ಸಂಪೂರ್ಣವಾಗಿ ಮಾಧ್ವ ಬ್ರಾಹ್ಮಣರು ಯಾರಿದ್ದಾರೆ ಅವರ ಒಂದು ವೈದಿಕ ಸಂಸ್ಕೃತಿ ಇದೆ, ಅದು ಮಂಗಳೂರಿನಲ್ಲಿ ಸಂಪೂರ್ಣವಾಗಿ ಬಸವ ಧರ್ಮವನ್ನ, ಲಿಂಗಾಯತ ಧರ್ಮವನ್ನ ನಾಶ ಮಾಡ್ತು. ಇವತ್ತು ಅದೇ ವೈದಿಕರ ರಾಜಕೀಯ ಏನಿದೆ, ಇವತ್ತು ಗದಗದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವವನ್ನು ಆಯೋಜನೆ ಮಾಡ್ತಾ ಇದೆ. ಆದ್ರಿಂದ ಟಿಪ್ಪು, ಬಸವಾದಿ ಶರಣರು ಮತ್ತು ಹಿಂದೂ ಸಮಾಜೋತ್ಸವ, ವೈದಿಕ ಧರ್ಮ, ಇದರ ಹಿನ್ನೆಲೆಯಲ್ಲಿ ಇವತ್ತು ಲಿಂಗಾಯತರು ಆ ಬಸವಾದಿ ಹಿಂದೂ ಸಮಾಜೋತ್ಸವ, ಬಸವಾದಿ ಶರಣರ ಹಿಂದೂ ಸಮಾಜೋತ್ಸವ ಏನು ಮಾಡ್ತಾ ಇದ್ದಾರೆ ಅದನ್ನ ಆ ರೀತಿಯಲ್ಲಿ ಇಲ್ಲಿನ ಲಿಂಗಾಯತರು ನೋಡ್ಬೇಕು ಅಂತ ಹೇಳಿ ನಾನು ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಶ್ರೀರಂಗಪಟ್ಟಣ ಅಂದ್ರೆ ಇನ್ನೊಂದು ನೆನಪಾಗುವಂತದ್ದು ಇಲ್ಲಿ ನಡೆದಂತಹ ಹನುಮ ಜಯಂತಿ. ಶ್ರೀರಂಗಪಟ್ಟಣದಲ್ಲಿ 2023 ಹನುಮ ಜಯಂತಿ ನಡೆಯಿತು. ಹನುಮ ಜಯಂತಿ ಮಾಡುವಾಗ ಮಂಗಳೂರಿಂದ RSS ನ ಪ್ರಮುಖರಾಗಿರುವಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ಇಲ್ಲಿ ಬಂದಿದ್ರು. ಶ್ರೀರಂಗಪಟ್ಟಣದಲ್ಲಿ ಒಂದು ಭಾಷಣ ಮಾಡಿದ್ರು ಅವರು. ಆ ಭಾಷಣ ನಿಮಗೆ ನೆನಪಿರ್ಬೇಕು. ಮುಸ್ಲಿಂ ಮಹಿಳೆಯರಿಗೆ ಒಬ್ಬ ಗಂಡ ಅಲ್ಲ 100 ಗಂಡಂದಿರಿದ್ದಾರೆ, ಅವರಿಗೆ ಒಬ್ಬ ಗಂಡಂದಿರನ್ನ ಮಾಡಿಕೊಟ್ಟಿರುವಂತದ್ದು ಅಥವಾ ಆ ರೀತಿ ಅವಕಾಶವನ್ನ ಕೊಟ್ಟಿರುವಂತದ್ದು ಮೋದಿ ಅನ್ನುವಂತ ಮಾತನ್ನ ಪ್ರಭಾಕರ್ ಭಟ್ ಹೇಳಿದ್ರು. ಮುಸ್ಲಿಂ ಮಹಿಳೆಯರಿಗೆ ಒಬ್ಬ ಗಂಡಂದಿರಿಲ್ಲ ಅಂತೇಳಿ ಶ್ರೀರಂಗಪಟ್ಟಣದಲ್ಲಿ ಬಂದು ಭಾಷಣ ಮಾಡ್ತಾರೆ. ವಾಸ್ತವವಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಇರುವಂತಹ ಕರಾವಳಿ ಮತ್ತು ಅದಕ್ಕೆ ಹೊಂದಿಕೊಂಡಿರುವಂತಹ ಕೇರಳ ಅಥವಾ ಅದಕ್ಕೆ ಹೊಂದಿಕೊಂಡಿರುವಂತಹ ಮಲಬಾರ್, ಈ ಪ್ರದೇಶದಲ್ಲಿ ಹಿಂದೂ ಹೆಣ್ಣು ಮಕ್ಕಳಿಗೆ ಒಬ್ಬ ಗಂಡ ಅಂತ ಇರಲಿಲ್ಲ. ಇದ್ದಂಥದ್ದು ಬಹುಪತಿತ್ವ ಪದ್ಧತಿ, ಅಂದ್ರೆ ಬಹುಗಂಡಂದಿರ ಪದ್ಧತಿ ಕರಾವಳಿಯಲ್ಲಿ ಜಾರಿಯಲ್ಲಿತ್ತು. ಬಹುಗಂಡಂದಿರ, ಒಬ್ಬ ಮಹಿಳೆಗೆ 10 ಗಂಡಂದಿರು ಅನ್ನುವಂಥ ರೀತಿಯ ಪದ್ಧತಿ ಕರಾವಳಿಯಲ್ಲಿ ಜಾರಿಯಲ್ಲಿತ್ತು. ಆ ಪದ್ಧತಿಯನ್ನ ನಿಷೇಧ ಮಾಡಿರುವಂಥದ್ದು ಟಿಪ್ಪು ಸುಲ್ತಾನ್, ಅದು ಶ್ರೀರಂಗಪಟ್ಟಣದವರು. ಆದ್ರೆ ಚರಿತ್ರೆಯನ್ನ ಹೆಂಗೆ ತಿರುಗಿಸ್ತಾರಂತಂದ್ರೆ ನಮ್ಮ ಮುಸ್ಲಿಂ ಮಹಿಳೆಯರಿಗೆ ಒಬ್ಬ ಗಂಡಂದಿರ ಸ್ಥಿತಿ ಇಲ್ಲ, ಹಲವಾರು ಗಂಡಂದಿರಿದ್ದಾರೆ ಅನ್ನುವಂಥ ಮಾತನ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳ್ತಾರೆ. ಈ ರೀತಿಯ ಬಹುಪತಿತ್ವ ಪದ್ಧತಿಯನ್ನ ಟಿಪ್ಪು ಸುಲ್ತಾನ್ ನಿರ್ಮೂಲನೆಯನ್ನ ಮಾಡಿದ್ರು, ಆ ಪದ್ಧತಿಗೆ ಇತಿಶ್ರೀಯನ್ನ ಹಾಡಿದ್ರು. ಕಲ್ಲಡ್ಕ ಪ್ರಭಾಕರ್ ಭಟ್ ಇಲ್ಲಿ ಭಾಷಣ ಮಾಡಿದ ಸಂದರ್ಭದಲ್ಲಿ, ಆ ರೀತಿಯ ಪ್ರಚೋದನಕಾರಿ ಮತ್ತು ಅವಹೇಳನಕಾರಿ ಭಾಷಣ ಮಾಡಿದ ಸಂದರ್ಭದಲ್ಲಿ ನಾವು ಸುಮಾರು 1 ವಾರಗಳ ಕಾಲ ಈ ಶ್ರೀರಂಗಪಟ್ಟಣಕ್ಕೆ ಓಡಾಡಿದ್ವಿ. ನಾವು ನನ್ನ ಗೆಳತಿಯ ಮೂಲಕ ಒಂದು ದೂರನ್ನ ಕೊಟ್ಟು, ಇಲ್ಲಿ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಟ್ಟು, ಆನಂತರ ನಾನು ಬೆಂಗಳೂರಿನಿಂದ ಎಸ್ ಬಾಲನ್ ಅವರನ್ನ ವಕೀಲರನ್ನ ನೇಮಕವನ್ನು ಮಾಡಿಕೊಂಡು ಅವರನ್ನ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಆರ್ಗ್ಯುಮೆಂಟ್ ಮಾಡಿ ಆ ಪ್ರಕರಣವನ್ನ ನಿಭಾಯಿಸುವಂತ ಕೆಲಸವನ್ನು ನಾವು ಮಾಡಿದ್ವಿ. ಈ ರೀತಿಯ ಪ್ರತಿರೋಧವನ್ನ ಟಿಪ್ಪುವಿನ ನಾಡಲ್ಲಿ ನಾವು ಕೊಟ್ಟಿದ್ವಿ. ಅದನ್ನ ಒಂದು ಚಿಕ್ಕ ತಂಡವಾಗಿ ಮಾಡಿದ್ವಿ. ಆದ್ರಿಂದ ನಾವು ಟಿಪ್ಪು ಪುಸ್ತಕವನ್ನ ಓದಿದ್ರೆ ಮಾತ್ರ ಸಾಕಾಗಲ್ಲ, ಅದನ್ನ ಕಾರ್ಯರೂಪಕ್ಕೆ ತರುವಂತ, ಅವರ ಆಶಯಗಳನ್ನ ಜಾರಿಗೆ ತರುವಂತ. ಆಗ್ಲೇ ಎಲ್ಲರೂ ಹೇಳಿದ್ರು ಅವ್ರು ಯಾವ ರೀತಿ ಮಠಗಳ ಜೊತೆಗೆ ಸಂಬಂಧವನ್ನು ಹೊಂದಿದ್ರು, ಯಾವ ರೀತಿ ಸೌಹಾರ್ದತೆಯ ಸಂಬಂಧವನ್ನು ಹೊಂದಿದ್ರು ಅನ್ನುವಂಥನ್ನ ಬಹಳ ವಿಸ್ತಾರವಾಗಿ ಎಲ್ಲರೂ ಹೇಳಿದ್ರು. ನಾನು ಇನ್ನೊಮ್ಮೆ ಹೇಳಬೇಕಾಗಿಲ್ಲ. ಇವತ್ತು ಶೃಂಗೇರಿ ಮಠದ ಸ್ವಾಮೀಜಿಗಳು ಒಂದು ವಿಡಿಯೋ ಬರ್ತಾ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾರೆ. ಶೃಂಗೇರಿ ಮಠದ ವಿಧುಶೇಖರ ಸ್ವಾಮೀಜಿಗಳು ಇವತ್ತು ಯಾವುದೇ ಜಿಲ್ಲೆಗಳಿಗೆ ಹೋದ್ರು ಕೂಡ ಅಲ್ಲಿ ಅವರಿಗೆ ಪೊಲೀಸ್ ಎಸ್ಕಾರ್ಟ್ ವ್ಯವಸ್ಥೆ ಇದೆ. ಹಿಂದೆ ಪೈಲಟ್, ಮುಂದೆ ಎಸ್ಕಾರ್ಟ್ ವ್ಯವಸ್ಥೆಯನ್ನ ಸರ್ಕಾರ ಮಾಡುತ್ತೆ. ಈ ರೀತಿಯ ವ್ಯವಸ್ಥೆಯನ್ನ ಟಿಪ್ಪು ಅವತ್ತೇ ಜಾರಿಗೆ ತಂದಿದ್ರು. ಸ್ವಾಮೀಜಿಗಳಿಗೆ ಎಸ್ಕಾರ್ಟ್ ವ್ಯವಸ್ಥೆ, ಶೃಂಗೇರಿ ಸ್ವಾಮೀಜಿಗಳಿಗೆ ಎಸ್ಕಾರ್ಟ್ ವ್ಯವಸ್ಥೆ, ಗಾರ್ಡ್ ಆಫ್ ಆನರ್ ವ್ಯವಸ್ಥೆಯನ್ನ ಅವತ್ತು ಟಿಪ್ಪು ಜಾರಿಗೆ ತಂದಿದ್ರು. ಯಾಕಂದ್ರೆ ಅವರ ಮೇಲೆ ಮರಾಠರು ದಾಳಿಯನ್ನ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ. ಆಗ್ಲೇ ಹೇಳಿದ್ರು ಮಂಗಳೂರಿನ ದೇವಸ್ಥಾನಗಳಿಗೆ ಕೊಡವ ರಾಜ ದಾಳಿಯನ್ನ ಮಾಡ್ತಿದ್ರು. ಕೊಡವ ರಾಜ ದಾಳಿಯನ್ನ ಮಾಡಿ ಅಲ್ಲಿರುವಂತ ಚಿನ್ನ, ಆಭರಣ, ಮೂರ್ತಿ, ದೇವರ ಮೂರ್ತಿ ಮತ್ತೆ ಹಣ ಎಲ್ಲವನ್ನ ಕೂಡ ದೋಚ್ಕೊಂಡು ಹೋಗ್ತಾ ಇದ್ರು. ಅದರ ಜೊತೆಗೆ ಅರ್ಚಕರನ್ನು ಮತ್ತು ಅರ್ಚಕರ ಹೆಂಡತಿಯನ್ನ, ಅರ್ಚಕರ ಮಕ್ಕಳನ್ನ ಕೂಡ ಅವರು ಬಂಧಿಸಿ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಇದರಿಂದಾಗಿ ಟಿಪ್ಪು ಕೋಪಗೊಂಡು ಹಲವಾರು ಬಾರಿ ಕೊಡವರ ಮೇಲೆ ದಾಳಿ ಮಾಡಿದ್ದ ಅನ್ನುವಂಥದ್ದು ಕೂಡ ಇತಿಹಾಸದ ಪುಟಗಳಲ್ಲಿದೆ. ತುರ್ಕರ ದಂಡು ಅನ್ನುವಂಥದ್ದನ್ನ ಕೊಡವರ ರಾಜ ಕಟ್ಕೊಂಡಿದ್ದ. ತುರ್ಕರ ದಂಡು ಅಂತ ಹೆಸರಿನಲ್ಲಿ ಕೊಡವರ ರಾಜ ಒಂದು ದಂಡನ್ನ ಕಟ್ಕೊಂಡು ಟಿಪ್ಪುವಿನ ಹೆಸರಿನಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿಗೆ ದಾಳಿ ಮಾಡಿ ಅಲ್ಲಿ ಟಿಪ್ಪುವಿನ ಹೆಸರು ಹೇಳ್ಕೊಂಡು ಅಲ್ಲಿನ ಹಣ ಮತ್ತು ಆಸ್ತಿಯನ್ನ ಲಪಡಾಯಿಸಿಕೊಂಡು ಬರ್ತಾ ಇದ್ರು, ಜಾನುವಾರುಗಳನ್ನ, ಅಲ್ಲಿನ ಮಹಿಳೆಯರನ್ನ ಸೆರೆ ಇಟ್ಕೊಂಡು ಬರ್ತಾ ಇದ್ರು ಅನ್ನುವಂಥದ್ದನ್ನ ಕೊಡವ ರಾಜ ಬ್ರಿಟಿಷರಿಗೆ ಬರೆದಂತ ಪತ್ರದಲ್ಲಿ ಉಲ್ಲೇಖಗಳಿದೆ. ಇದನ್ನ ಬ್ರಿಟಿಷ್ ಆಗಿನ ಕರ್ನಲ್ ಅವರೇ ಅದನ್ನ ಪುಸ್ತಕವನ್ನ ಮಾಡಿ, ಟಿಪ್ಪು ಸತ್ತ ತಕ್ಷಣವೇ ಒಂದು ಪುಸ್ತಕವನ್ನ ಮಾಡ್ತಾರೆ, ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ಯಾವ್ಯಾವ ಪತ್ರಗಳನ್ನ ಯಾವ ಸಂದರ್ಭದಲ್ಲಿ ಟಿಪ್ಪು ಬರೆದಿರುವಂಥದ್ದು.
ಇವೆಲ್ಲವನ್ನ ಉಲ್ಲೇಖವನ್ನ ಮಾಡಿ ಈ ಪುಸ್ತಕವನ್ನ ಬರೆದಿದ್ದೀನಿ. ಈ ಪುಸ್ತಕವನ್ನ ನೀವೆಲ್ಲರೂ ಓದಬೇಕು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದವನ್ನ ಸಲ್ಲಿಸ್ತಾ ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಬಹಳ ಚಂದ ಮಾಡಿ ನೆರವೇರಿಸ್ಕೊಟ್ಟಿದ್ರಿ. ಅದು ಟಿಪ್ಪುವಿನ ನೆಲದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ರಿಂದ ನಾನಂತೂ ರೋಮಾಂಚನವಾಗಿದ್ದೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಧನ್ಯವಾದ.